Good morning, children. So, fifth standard. Today we are going to learn a new lesson. Lesson name is Akash Neela Kyun Hota Hai. So, previous class we learned one poem, no, Chidiya Rani. So, today we are going to learn a new lesson. Lesson name is Akash Neela Kyun Hota Hai. Akash means, you know na, Akash means what? Sky. So, Akash Neela means which rang? कौन सा रंग है नीला? Which color? नीला means blue. आकाश नीला क्यों होता है? So ಇಲ್ಲಿ ಒಂದು ಕ್ವೆಶ್ಚನ್ ಮಾಡ್ತಾ ಇದೆ. ಆಕಾಶ ಯಾಕೆ ನೀಲಿ ಕಲರ್ ಅಲ್ಲೇ ಇದೆ? ನೀಲಿ ಬಣ್ಣದಲ್ಲೇ ಯಾಕಿದೆ? ಅದು ರೆಡ್ ಕಲರ್ ಇರಬಹುದು, ಆರೆಂಜ್ ಇರಬಹುದು, ಬಟ್ ನೀಲಿ ಬಣ್ಣದಲ್ಲೇ ಯಾಕೆ ಆಕಾಶ ಇದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಈ ಲೆಸನ್ ಸಂಬಂಧಪಟ್ಟಿದ್ದು ಸೈನ್ಸ್ ಗೆ ಸಂಬಂಧಪಟ್ಟಿದ್ದ ಲೆಸನ್ ಇದು. ಸೊ ಪ್ರೀವಿಯಸ್ ಕ್ಲಾಸ್ ನಾವು ಚಿಡಿಯಾ ರಾಣಿ ಅಂತ ಒಂದು ಪೋಯಂ ಮಾಡಿದ್ವಿ. ಇವತ್ತು ನಾವು ನ್ಯೂ ಲೆಸನ್ ತಗೊಂಡಿದ್ವಿ. ಲೆಸನ್ ನೇಮ್ ಇಸ್ ಆಕಾಶ್ ನೀಲ ಕ್ಯೂ ಹೋತಾ ಹೈ. ಆಕಾಶ ನೀಲಿ ಬಣ್ಣದಲ್ಲಿ ಯಾಕೆ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ನಮಗೆ ಈ ಲೆಸನ್ ಮೂಲಕ ಉತ್ತರನೂ ಸಿಗುತ್ತೆ. ಯಾಕೆ ಆಕಾಶ ನೀಲಿ ಬಣ್ಣದಲ್ಲೇ ಇದೆ ಅನ್ನುವಂತ ಉತ್ತರನೂ ಸಹ ಸಿಗುತ್ತೆ. ಓಕೆ, ಆಲ್ ಆಫ್ ಯು ಕೀಪ್ ದ ಫಿಂಗರ್ ದೇರ್. Just follow the letter. Page number 24. New lesson. Akash Neela क्यों होता है? So this is the lesson name. Okay. So box ಅಲ್ಲಿ ನೋಡಿ ಕವಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಂದ್ರೆ बड़ा रोचक विषय है. आकाश नीला क्यों होता है? प्रकृति में अनेक प्रकार के रोचक विचार मिलते हैं. आज हम जितने रंगों का उपयोग कर रहे हैं सब प्रकृति की देन है. बच्चे इससे परिचित होते हैं. कवि ಹೇಳ್ತಾ ಇದ್ದಾರೆ ಆಕಾಶ ನೀಲ ಕ್ಯೂ ಹೋತಾ ಹೈ. एक रोचक विषय है. ಅಂದ್ರೆ ಇದೊಂದು ಇಂಟ್ರೆಸ್ಟಿಂಗ್ ವಿಷಯ. ಆಕಾಶ ಯಾಕೆ ನೀಲಿ ಬಣ್ಣದಲ್ಲಿದೆ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಆದ ವಿಷಯ. ನಮಗೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಈ ತರ ಕ್ವೆಶ್ಚನ್ ಗಳೆಲ್ಲ ಇರುತ್ತೆ ಅಲ್ವಾ. ಜಾಸ್ತಿ ಅವಾಗ ನಾವೇನ್ ಮಾಡ್ತೀವಿ, ಕ್ವೆಶ್ಚನ್ ಮಾಡೋದು ಜಾಸ್ತಿ ಮಾಡ್ತೀವಿ. ಅದ್ ಯಾಕೆ ಹೀಗೆ, ಯಾಕೆ ಹಂಗೆ, ಹೀಗಿರ್ಬಾರ್ದ, ಹಾಗಿರ್ಬಾರ್ದ. ಸೊ ಈ ತರ ಕ್ವೆಶ್ಚನ್ಸ್ ಗಳು ಮಕ್ಕಳಲ್ಲಿ ಹೇಳುವಂಥದ್ದು ಸಹಜ. ಸೊ ಅದು ನಮಗೆ ಸರಿಯಾಗಿ ಉತ್ತರ ಗೊತ್ತಿದ್ರೆ ಮಕ್ಕಳಿಗೆ ನಾವು ಸಮರ್ಪಕವಾಗಿ ಉತ್ತರನ ಕೊಡ್ತಾ ಹೋಗ್ತೀವಿ. ಇಲ್ಲಿ ಅದೇ ತರ ಒಂದು ಮಗು ಕೇಳ್ತಾರೆ, ಸ್ಕೂಲಲ್ಲಿ ಓದ್ತಾ ಇರುವಂತಹ ಒಂದು ಮಗು ಕೇಳ್ತಾ ಇದೆ ಆಕಾಶ ಯಾಕೆ ನೀಲಿ ಬಣ್ಣದಲ್ಲಿದೆ. ಸೊ ಅದಕ್ಕೆ ಏನು ಉತ್ತರ ಸಿಗುತ್ತೆ ಅನ್ನೋದನ್ನ ನೋಡೋಣ. ಪ್ರಕೃತಿ में अनेक प्रकार के रोचक विचार मिलते हैं. ಸೊ ಬರೀ ಆಕಾಶ ನೀಲಿ ಬಣ್ಣದಲ್ಲೇ ಅಲ್ಲ, ಪ್ರಕೃತಿನ ಅನೇಕ ತರದ ಇಂಟ್ರೆಸ್ಟಿಂಗ್ ವಿಷಯಗಳು ನಮ್ಗೆ ಸಿಗ್ತಾ ಇರುತ್ತೆ. ಈಗ ಸೈಂಟಿಸ್ಟ್ ಗಳು ಏನ್ ಮಾಡ್ತಾರೆ, ಅನೇಕ ತರದ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಬೇಧಿಸ್ತಾ ಹೋಗ್ತಾರೆ. ಸೊ ಆಗಿನ ಕಾಲದಲ್ಲೆಲ್ಲ ಹೇಳ್ತಿದ್ರಲ್ಲ, ಭೂಕಂಪ ಆಗೋಯ್ತು, ಏನೋ ಭೂಮಿಕೋಪ ಮಾಡ್ಕೊಂಡ್ಬಿಟ್ಟಿದೆ ಅಂದ್ರೆ ಏನಾದ್ರು ಬೆಂಕಿ ಮಳೆ ಸುರಿತಾ ಇದ್ರೆ ಏನೋ ಆ ದೇವ್ರ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಎಲ್ಲಾರು ಏನಾಗ್ತದೆ, ದೇವ್ರ ಮೇಲೆ ಆಗ್ತಾ ಇದ್ರು. ಬಲಿ ಕೊಡ್ಬೇಕು, ಅದು ಕೊಡ್ಬೇಕು, ಹಸುಗಳನ್ನ ಬಲಿ ಕೊಡೋದು, ಮನುಷ್ಯರನ್ನ ಬಲಿ ಕೊಡೋದು. ಯಾಕಂದ್ರೆ ಅವರು ಒಂಥರ ಜ್ಞಾನ ಇದ್ದೇನೆ ಮಾಡ್ಕೊಂಡಂತ ತಪ್ಪುಗಳನ್ನು ಮಾಡ್ತಾ ಇದ್ರು. ಯಾಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ, ಸೈನ್ಸ್ ಬಗ್ಗೆ ಅವ್ರ ನಾಲೆಜ್ ಇಲ್ಲ. ಯಾಕೆ ಈ ತರ ಬರ್ತಾರೆ, ಪ್ರಕೃತಿ ವಿಕೋಪಗಳು ಯಾಕೆ ಆಗ್ತಾ ಇದೆ, ಪ್ರಕೃತಿಯಲ್ಲಿ ಏನು ಬೇರೆ ಆಗಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಅದಕ್ಕೇನಾಗ್ತಿದ್ರು ಎಲ್ಲರೂ ದೇವ್ರ ದೂಷಣೆ ಮಾಡ್ತಾ ಇದ್ರು. ದೇವ್ರ ಕೋಪ ಮಾಡ್ಕೊಂಡ್ಬಿಟ್ಟಿದೆ, ದೇವ್ರ ಮುಗಿಸ್ಕೊಂಡ್ಬಿಟ್ಟಿದೆ. ಯಾವಾಗ ನಾಲೆಜ್ ಬೆಳೀತಾ ಹೋಯ್ತು, ಯಾವಾಗ ನಾಲೆಜ್ ಬೆಳೀತಾ ಹೇಳಿ, ಎಜುಕೇಶನ್ ಇಂದ ಯಾವಾಗ ಎಜುಕೇಶನ್ ನಾಲೆಜ್ ಬೆಳೀತಾ ಹೋಯ್ತು, ಮನುಷ್ಯರಿಗೆ ಪ್ರಕೃತಿ ಯಾಕೆ ಈ ತರ ಎಲ್ಲ ಆಗ್ತಾ ಇದೆ, ಅರ್ಥಕ್ವೇಕ್ ಯಾಕೆ ಆಗುತ್ತೆ, ಜಾಸ್ತಿ ಮಳೆ ಯಾಕೆ ಬರುತ್ತು, ಇದೆಲ್ಲ ಗೊತ್ತಾಗ್ತಾ ಹೋಯಿತು. आज हम जितने रंगों का उपयोग कर रहे हैं सब प्रकृति का देन है. ಇವತ್ತು ನಾವು ಈ ನೇಚರಲ್ಲಿ ಎಷ್ಟು ಕಲರ್ ನಾವು ಉಪಯೋಗಿಸ್ತಾ ಇದೀವಿ. ನಾವು ಟೊಮೊಟೊ ಅಂದ್ರೆ ರೆಡ್ ಕಲರ್ ಯಾಕೆ ಬೇಕು, ಬೇರೆ ಕಲರ್ ಇರ್ಬೋದು. ನಾವನ್ನ ರೆಡ್ ಕಲರ್ ಅಂತ ಯಾಕೆ ರೆಕಗ್ನೈಸ್ ಮಾಡಬೇಕು, ಬೇರೆ ಕಲರ್ ರೆಕಗ್ನೈಸ್ ಮಾಡ್ಬೋದಲ್ಲ. ಇದೆಲ್ಲ ನಮ್ಗೆ ನ್ಯಾಚುರಲ್ ಆಗಿ ಪ್ರಕೃತಿಯಲ್ಲಿ ಏನ್ ಸಿಗ್ತಾ ಇದೆ. ಫ್ಲವರ್ಸ್ ಗಳಲ್ಲಿ ವೆರೈಟಿ ಕಲರ್ಸ್ ಗಳು, ಬಟರ್ಫ್ಲೈ ವೆರೈಟಿ ಕಲರ್ಸ್ ಗಳು, ಇದೆಲ್ಲ ಯಾವ್ದಿಂದ ನಮ್ಗೆ ಸಿಕ್ಕಿರೋದು, ಮನುಷ್ಯರಿಂದ ಅಂತ ನಮ್ಗೆ ಸಿಕ್ಕಿಲ್ಲ. ಇದೆಲ್ಲ ನಮ್ಗೆ ಯಾವ್ದಿಂದ ಸಿಕ್ಕಿದೆ, ಪ್ರಕೃತಿಯಿಂದ ಸಿಕ್ಕಿದೆ. ಪ್ರಕೃತಿ ಬಣ್ಣ ನಮಗೆ ಕೊಟ್ಟಿರೋದು ಅನೇಕ ಬಣ್ಣಗಳು. ಹಣ್ಣುಗಳಲ್ಲಿ ವೆರೈಟಿ ಬಣ್ಣಗಳು, ಫ್ಲವರ್ಸ್ ಅಲ್ಲಿ ವೆರೈಟಿ ಬಣ್ಣಗಳು, ತರಕಾರಿಗಳಲ್ಲಿ ವೆರೈಟಿ ಬಣ್ಣಗಳು, ಹಾಗೆ ನಮ್ಗೆ ಸ್ವಾದಗಳು, ಸ್ವೀಟ್ ಟೇಸ್ಟ್ ಗಳನ್ನ ಅಷ್ಟೇ ಯಾವ ಕೊಟ್ಟರು ಪ್ರಕೃತಿ. ಒಂದೊಂದು ಫ್ರೂಟ್ಸ್ ಅಲ್ಲೂ ಒಂದೊಂದು ಟೇಸ್ಟ್ ಅಲ್ವಾ. ಸೊ ನೀವು ಈಗ ಏನದು ಮ್ಯಾಂಗೋನ ನೀವು ಟೇಸ್ಟ್ ಮಾಡಿದ್ರೆ ಹೇಗಿರುತ್ತೆ, ಸ್ವೀಟ್ ಆಗಿರುತ್ತೆ. ಅದೇ ಬೇರೆ ಹಣ್ಣನ್ನ ಟೇಸ್ಟ್ ಮಾಡಿದ್ರೆ ಹೇಗಿರುತ್ತೆ, ಸ್ವಲ್ಪ ಕಡುಬ, ಕಹಿ ತರ ಇರುತ್ತೆ. ಸೊ ಈಗ ನಾವು ಈ ಪ್ರಕೃತಿನಲ್ಲಿ ನಾವು ಎಷ್ಟು ಉಪಯೋಗ ಪಡ್ಕೊತೀವೋ, ಏನೇನು ತಿಳ್ಕೊಂಡಿದ್ದೀವೋ ಅದರಿಂದ ಇನ್ನೂ ತಿಳ್ಕೊಳ್ಳೋಷ್ಟು ತುಂಬಾ ಜಾಸ್ತಿ ಇದೆ. ನಾವ್ ಎಷ್ಟು ಆಳಕ್ಕೆ ಹೋಗ್ತೀವೋ ಪ್ರಕೃತಿ ಒಳಗೆ ತಿಳ್ಕೋಬೇಕು ಅಂತ, ಅದರಿಂದ
शुरू होने वाली थी। वे अपने दादा दादी के पास जाना चाहते थे। अगले दिन सुबह ही अपने पिता के साथ गांव के लिए रवाना हो गए। रास्ते में हरे भरे खेत, बाग बगीचे देखकर उनको बहुत अच्छा लग रहा था। इतनी हरियाली उन्होंने शहर में कहीं नहीं देखी। और फिर शेखर और मनु को गांव देखने का बहुत मन था। कल से उनकी गर्मी की छुट्टियां शुरू होने वाली थी। वे अपने दादा दादी के पास जाना चाहते थे। अगले दिन सुबह ही अपने पिता के साथ गांव के लिए रवाना हो गए। रास्ते में हरे भरे खेत, बाग बगीचे देखकर उनको बहुत अच्छा लग रहा था। इतना हरियाली उन्होंने शहर में कहीं नहीं देखी। ಶೇಖರ್ और मनु को गांव देखने का बहुत मन था। ಇಲ್ಲಿ ಪಾಠದಲ್ಲಿ ಹುಡುಗರು ಇದ್ದಾರೆ, ಒಬ್ಬನ ಹೆಸರು ಶೇಖರ್, ಇನ್ನೊಬ್ಬನ ಹೆಸರು ಮನು ಅಂತ। ಸೊ उनको गांव देखने का बहुत मन था। ಇವರಿಗೆ ಹಳ್ಳಿ ನೋಡಕ್ಕೆ ಒಂದ್ಸಲಿ ತುಂಬಾ ಇಷ್ಟ ಆಯ್ತು। ಹಳ್ಳಿ ನೋಡ್ಬೇಕು ನಾವೀಗ ಹೋಗಿ ಅಂದ್ಬಿಟ್ಟು ಅದಕ್ಕೆ ತುಂಬಾ ಮನಸ್ಸಾಯ್ತು। गांव मीन्स विलेज, हल्ली अंतीवಲ್ಲ, हल्ली ನೋಡೋ ಮನಸ್ಸಾಯ್ತು। कल से उनकी गर्मी की छुट्टियां होने वाली थी। सो ಅದು समर हॉलिडे ಸ್ಟಾರ್ಟ್ ಆಗ್ತಾ ಇತ್ತು। ಸೊ ಅದಕ್ಕೆ ಅವ್ರೇನ್ ಐಡಿಯಾ ಮಾಡಿದ್ರು, ಹಳ್ಳಿಗೆ ಹೋಗೋಣ ಅಂತ। ಹಳ್ಳಿ ನೋಡೋ ಮನಸ್ಸು ಅವ್ರಿಗೆ ತುಂಬಾ ಆಯ್ತು। वे अपने दादा दादी के पास जाना चाहते थे। ಅವರು ಅವ್ರ ತಾತ ಮತ್ತೆ ಅಜ್ಜಿನ, दादा दादी मीन्स ತಾತ ಮತ್ತೆ ಅಜ್ಜಿನ ನೋಡಕ್ಕೆ ಅಂತ ಹಳ್ಳಿಗೆ ಹೋಗಕ್ಕೆ ರೆಡಿ ಆದ್ರು। अगले दिन सुबह ही अपने पिता के साथ गांव के लिए रवाना हो गए। सो हॉलिडे ಬಂದ ನೆಕ್ಸ್ಟ್ ಡೇ ಅವ್ರು ಏನ್ ಮಾಡಿದ್ರು, ಅವ್ರ ಅಪ್ಪನ ಜೊತೆ ಹಳ್ಳಿಗೆ ಹೋಗಕ್ಕೆ ರೆಡಿ ಆದ್ರು। ರವಾನಾ ಹೋಗಕ್ಕೆ ತಯಾರಾದ್ರು, ರೆಡಿ ಆದ್ರು ಹಳ್ಳಿ ಹೋಗಕ್ಕೆ। रास्ते में हरे भरे खेत, बाग बगीचा देखकर उनको बहुत अच्छा लग रहा था। सो ಹಳ್ಳಿಗೆ ಹೋಗ್ತಾ ಇದ್ದಾರೆ, ಹಳ್ಳಿಯಲ್ಲಿ ಹೊಲ ಗದ್ದೆಗಳು, ಬಾಗ್ ಬಗೀಚಾ, ತೋಟಗಳು, ಸೊ ಇವನ್ನೆಲ್ಲ ನೋಡಿ ಅವ್ರಿಗೆ ಏನಾಯ್ತು, ತುಂಬಾ ಇಷ್ಟ ಆಗ್ತಾ ಹೋಗ್ತು। ಇತನಿ ಹರಿಯಾಲಿ ಉन्होंने शहर में कहीं नहीं देखी। ಅಷ್ಟು ಫುಲ್ ಗ್ರೀನರಿಗಳನ್ನ ಅವರು ಎಲ್ಲೂ ಸಿಟಿಯಲ್ಲಿ, ಶಹರ್ ಮೀನ್ಸ್ ಸಿಟಿಯಲ್ಲಿ ಎಲ್ಲೂ ಅವರು ನೋಡಿದ್ದಿಲ್ಲ। ಅದನ್ನ ಅವರು ಹಳ್ಳಿಯಲ್ಲಿ ನೋಡಿದ್ರು ಹೋಗ್ತಾ, ಹೊಲ ಗದ್ದೆಗಳು, ಕೆಲವು ಕಡೆ ಭತ್ತದ ಗದ್ದೆಗಳು, ಕೆಲವು ಕಡೆ ಫುಲ್ ಗ್ರೀನರಿಗಳು, ಕೆಲವು ಕಡೆ ಮರಗಳು, ಮಾವಿನ ಮರಗಳು, ಸೊ ಇದನ್ನೆಲ್ಲ ನೋಡಿ ಅವ್ರಿಗೆ ತೋಟಗಳು, ಇದನ್ನೆಲ್ಲ ನೋಡ್ಬಿಟ್ಟು ಅವ್ರಿಗೆ ತುಂಬಾ ಖುಷಿ ಆಯ್ತು। ಮೇನ್ ಆಗಿ ಗ್ರೀನರಿಗಳನ್ನ ನೋಡ್ಬಿಟ್ಟು ಅವ್ರಿಗೆ ತುಂಬಾ ಖುಷಿ ಆಯ್ತು। ಓಕೆ, नेक्स्ट में उनके दादा दादी शेखर और मनु को देखकर बहुत खुश हुए। उनके दादाजी गांव के विद्यालय में विज्ञान के अध्यापक थे। उन दोनों को दादाजी विज्ञान से संबंधित बातें करते थे। उनको किसी भी बातों को समझने का तरीका इतना रोचक और मजेदार होता था कि बच्चों को आसानी से समझ में आता और उनकी रुचि उस विषय में बढ़ जाती थी। इस बार भी शेखर और मनु अपने बहुत से प्रश्नों के साथ आए थे ताकि दादाजी उनका समाधान कर सके। उनके दादा दादी शेखर और मनु को देखकर बहुत खुश हुए। उनके दादाजी गांव के विद्यालय में विज्ञान के अध्यापक थे। उन दोनों को दादाजी विज्ञान से संबंधित बातें बताते थे। इनके किसी भी बात को समझाने का तरीका इतना रोचक और मजेदार होता था कि बच्चों को आसानी से समझ में आता और उनकी रुचि उस विषय में बढ़ जाती थी। इस बार भी शेखर और मनु अपने बहुत से प्रश्नों के साथ आए थे ताकि दादाजी उनका समाधान कर सके। ओके ना, उनके दादा दादी शेखर और मनु को देखकर खुश हुए। सो ताता और अज्जी ಮತ್ತೆ ತಾತಕ್ಕೆ ಮನುನ ಮತ್ತೆ ಶೇಖರ್ನ ನೋಡಿದ್ರು ತುಂಬಾ ಖುಷಿ ಆಯ್ತಂತೆ। उनके दादाजी गांव के विद्यालय में विज्ञान अध्यापक थे। सो ಇವಾಗ ಶೇಖರ್ ಅವರ ತಾತ ಬಂದು, ಶೇಖರ್ ಮತ್ತೆ ಮನು ಅವರ ತಾತ ಬಂದು, गांव ಅಂದ್ರೆ ಹಳ್ಳಿಯಲ್ಲಿ ಇರುವಂತ ಒಂದು ಸ್ಕೂಲ್ ಅಲ್ಲಿ, ವಿದ್ಯಾಲಯ
ಸೈನ್ಸ್ಗೆ ಸಂಬಂಧಪಟ್ಟಿರುವಂತ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತ ಟೀಚರ್ ಆಗಿದ್ರಂತೆ. ಅಧ್ಯಾಪಕ ಮೀನ್ಸ್ ಟೀಚರ್. ಸೊ ಟೀಚರ್ ಆಗಿದ್ರಂತೆ, ಸೈನ್ಸ್ ಟೀಚರ್ ಆಗಿದ್ರಂತೆ. उन दोनों को दादाजी विज्ञान संबंधी बातें करते थे. ಸೊ ಇಬ್ರು ಬಂದಾಗ ದಾದಾಜಿ ಯಾವಾಗಲೂ ಸೈನ್ಸ್ಗೆ ಸಂಬಂಧಪಟ್ಟಿರುವಂತ ಮಾತುಗಳನ್ನ ಮಾತಾಡ್ತಾ ಇದ್ರಂತೆ ಅವ್ರ ಹತ್ರ. उनको किसी भी बात को समझने का तरीका इतना रोचक और मजेदार होता था. ಸೊ ಅವ್ರು ಹೇಳೋಂತ ಕೆಲವೊಂದು ಸೈನ್ಸ್ ವಿಷಯಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರ್ತಿತ್ತಂತೆ. ताकि बच्चों को आसानी से समझ में आता. ಮತ್ತೆ ಅವ್ರು ಹೇಳೋಂತ ಸೈನ್ಸ್ ವಿಷಯಗಳು ಅಷ್ಟು ಇಂಟ್ರೆಸ್ಟ್ ಆಗಿತ್ತು, ಮತ್ತೆ ಮಕ್ಕಳಿಗೆ ತುಂಬಾ ಈಸಿ ಮೆಥಡ್ ಅಲ್ಲಿ ಅರ್ಥ ಆಗೋ ತರ ಮಕ್ಕಳಿಗೆ ಅರ್ಥ ಮಾಡಿಸ್ತಾರೆ. ಮತ್ತೆ ಅವರು ಟೀಚರ್ ಆಗಿ ಮಕ್ಕಳ ಲೆವೆಲ್ಗೆ ಇಟ್ಟು ಮಕ್ಕಳಿಗೆ ಅರ್ಥ ಮಾಡಿಸ್ತಾ ಇದ್ದಂತೆ. और उनकी रुचि उस विषय में बढ़ जाती. ಮತ್ತೆ ಅವರು ಮಕ್ಕಳಿಗೆ ಸೈನ್ಸ್ ವಿಷಯದಲ್ಲಿ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಆಗಬೇಕು ಆ ತರ ಮಾಡ್ತಿದ್ರಂತೆ. ಅವ್ರಿಗೆ ಅರ್ಥನೂ ಮಾಡಿಸ್ತಾ ಇದ್ರು, ಮತ್ತೆ ಸೈನ್ಸ್ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗಬೇಕು ಆ ತರ ಅವರಿಗೆ ಅರ್ಥ ಮಾಡಿಸ್ತಾ ಇದ್ರು, ಮತ್ತೆ ಅವ್ರ ಹತ್ರ ಬೆಳೆಸ್ತಾ ಇದ್ರು. ಓಕೆ, ಸೊ ದಾದಾಜಿ ಆ ಸೈನ್ಸ್ ವಿಷಯನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾ ಇದ್ರು. ಜೊತೆಗೆ ಮಕ್ಕಳಿಗೆ ಅರ್ಥ ಮಾಡಿಸೋ ಲೆವೆಲ್ಗೆ ನಿಧಾನಕ್ಕೆ ಏನೇ ಕ್ವಶನ್ಸ್ ಇದ್ರು, ಏನೇ ಡೌಟ್ಸ್ ಇದ್ರು ಅದನ್ನೆಲ್ಲ ಕ್ಲಿಯರ್ ಮಾಡಿ ಅದಕ್ಕೆ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ವಿವರಣೆ ಸಿಗ್ಬೇಕು, ಅರ್ಥ ಆಗ್ಬೇಕು ಆ ತರ ಹೇಳ್ಕೊಡ್ತಾ ಇದ್ರು. ಮತ್ತೆ ಅವರು ಮುಂದೆ ಯಾವಾಗ ಸೈನ್ಸ್ ಬಗ್ಗೆ ಇಂಟ್ರೆಸ್ಟ್ ನ ಬೆಳೆಸ್ಕೋಬೇಕು. ಅಯ್ಯೋ ಈ ಸೈನ್ಸ್ ಅಲ್ಲಿ ತಲೆನೋವಪ್ಪ ಗೊತ್ತಾಗಲ್ಲ ಏನು ಆ ತರ ಅಲ್ಲ, ಮುಂದೆ ಅವರು ಸೈನ್ಸ್ ಬಗ್ಗೆ ಇಂಟ್ರೆಸ್ಟ್ ನ ಬೆಳೆಸ್ಕೋಬೇಕು ಆ ತರ ಅವ್ರಿಗೆ ತಿಳಿಸಿ ಹೇಳ್ತಾ ಇದ್ರಂತೆ. इस बार भी शेखर और मनु अपने बहुत से प्रश्नों के साथ आए थे. ಈ ಸಲ ಸಹ ಶೇಖರ್ ಮತ್ತೆ ಮನು ಅವರು ತುಂಬಾ ಕ್ವಶನ್ ಇಟ್ಕೊಂಡು ಅವ್ರ ತಾತನ ಹತ್ರ ಬಂದಿದ್ರು. ತಾಕಿ ದಾದಾಜಿ उसका समाधान कर सके. ಯಾಕಂದ್ರೆ ದಾದಾಜಿ ಆ ಪ್ರಶ್ನೆಗಳಿಗೆಲ್ಲ ಉತ್ತರನ ಹೇಳಿ ಅಂತ ತುಂಬಾ ಕ್ವಶನ್ಸ್ ನ ಇಟ್ಕೊಂಡು ಬಂದಿದ್ರಂತೆ. ಓಕೆ, ನೆಕ್ಸ್ಟ್ ಮೀನ್ಸ್ ಈ ಪೇಜ್ ನಂಬರ್ 25. कीप द फिंगर देयर. सेकंड पैराग्राफ नाउ. रात के समय दादाजी के साथ आंगन में चारपाई बिछड़कर दोनों लेटे हुए थे. लेटे लेटे शेखर दूर तक फैले तारों से भरे आसमान को देखकर कुछ सोच रहा था. दादाजी ने उससे पूछा, शेखर बेटा क्या सोच रहे हो? दादाजी, आकाश इस समय काला है, लेकिन प्राप्त काल यह नीला रंग का होता है ना? शेखर ने पूछा. नहीं शेखर, आकाश का रंग नीला नहीं है. वास्तव में हमें नीले रंग का अनुभव होता है. रात के समय दादाजी के साथ आंगन में चारपाई बिछाकर दोनों लेटे हुए थे. लेटे लेटे शेखर दूर तक फैले तारे से भरे आसमान को देखकर कुछ सोच रहा था. दादाजी ने उससे पूछा, शेखर बेटा क्या सोच रहे हो? दादाजी, आकाश इस समय काला है, लेकिन प्राप्त काल नीला रंग का होता है ना? शेखर ने पूछा. नहीं शेखर, आकाश का रंग नीला नहीं है. वास्तव में हमें नीले रंग का अनुभव होता है. ओके, तो वाले पहले रात के समय दादाजी के साथ आंगन में चारपाई बिछाकर दोनों लेटे हुए थे. ಸೊ ರಾತ್ರಿ ಟೈಮ್ ಆಯ್ತು, ದಾದಾಜಿ ಜೊತೆ ತಾತನ ಜೊತೆ ಏನ್ ಮಾಡಿದ್ರು, ಶೇಖರ್ ಮತ್ತೆ ಮನು ಆಂಗನ ಅಂದ್ರೆ ಮನೆ ಮುಂದಿನ ಪ್ಲೇಸ್ ಇರ್ತಲ್ಲ ಆ ಪ್ಲೇಸ್ಗೆ ಆಂಗನ ಅಂದ್ರೆ ವರಾಂಡ ಆಗಲ್ಲ, ಆಂಗನ ಅಂದ್ರೆ ಆ ಆಂಗನಲ್ಲಿ ಚಾರ್ಪಾಯಿ ಒಂದೆಷ್ಟು ಚಾಪಿನ ಹಾಕೊಂಡು ಬಿಚಾಕರ್ ಲೇಟೆ ಇದ್ದೆ.
दादाजी, आकाश इस समय काला है, लेकिन प्राप्त काल नीला रंग का होता है ना। ಸೊ ಆಗ ಅವನು ಹೇಳ್ತಾನೆ, ದಾದಾಜಿ ಇವಾಗ ಆಕಾಶ ಕಪ್ಪು ಕಲರ್ ಅಲ್ಲಿ ಇದೆ, ಬ್ಲಾಕ್ ಕಲರ್ ಅಲ್ಲಿ ಇದೆ ಈಗ ಆಕಾಶ. ಆದ್ರೆ ಬೆಳಗಿನ ಟೈಮ್ ಅಲ್ಲಿ ನೋಡಿದಾಗ ಬ್ಲೂ ಕಲರ್ ಅಲ್ಲಿ ಇರುತ್ತೆ, ನೀಲ ರಂಗ್ ಬ್ಲೂ ಕಲರ್ ಅಲ್ಲಿ ಇರುತ್ತೆ. ಅದಕ್ಕೆ ಬ್ಲೂಗೆ ನೀಲ ಅಂತ ಹೇಳ್ತಾರೆ. ಸೊ ನೀಲಿ ಕಲರ್ ಅಲ್ಲಿ ಇರುತ್ತೆ, ನೀಲಿ ಬಣ್ಣದಲ್ಲಿ ಇರುತ್ತೆ, ಹೌದಲ್ವಾ ಅಂತ ಕೇಳ್ತಾ ಇದ್ದಾರೆ. शेखर ने पूछा. सो शेखर इतना क्वेश्चन मारता. नहीं शेखर, आकाश का रंग नीला नहीं है, वास्तव में हमें नीले रंग का अनुभव होता है. अगर दादाजी ಹೇಳ್ತಾರೆ, ಇಲ್ಲ ಶೇಖರ್, ಆಕಾಶದ ಬಣ್ಣ ನೀಲಿ ಅಲ್ಲ, ಆಕ್ಚುಲಿ ನಮ್ಗೆ ಏನಾಗುತ್ತೆ, ವಾಸ್ತವ ನಮಗೆ ರಿಯಾಲಿಟಿಯಲ್ಲಿ ನಾವು ನೋಡ್ಬೇಕಾದ್ರೆ ಆಕಾಶ ನೀಲಿ ಬಣ್ಣದಲ್ಲಿ ಕಾಣುತ್ತೆ, ಆದ್ರೆ ಆಕಾಶದ ಬಣ್ಣ ನೀಲಿ ಅಲ್ಲ, ಆಕಾಶಕ್ಕೆ ಯಾವ ಬಣ್ಣನೂ ಇಲ್ಲ ಅಂತ ಹೇಳಕ್ಕೆ ಪ್ರಯತ್ನ ಪಡ್ತಾರೆ. अच्छा, शेखर के लिए यह हैरानी की बात थी. उसने कौतुक से पूछा, यह कैसे होता है दादाजी? सुनो, हमारा जो वायुमंडल है उसमें चारों ओर धूल और जल के छोटे छोटे कण बिखरे रहते हैं. जब सूर्य का प्रकाश उस वायु में से होकर गुजरता है तो उसका कुछ भाग इन कणों में फैल जाता है. फलस्वरूप नारंगी, पीले, हरे, लाल रंग की तरंगों की तरंगदैर्घ्य अधिक होने के कारण इन पर उसका अधिक प्रभाव नहीं पड़ता. लेकिन नीले, बैंगनी और आसमानी रंगों की तरंगदैर्घ्य कम होने के कारण चारों ओर सारे आकाश में इन तरंगों की तरंगें उछलकर फैल जाती है. इन सब में नीले रंग का दृश्यता अधिक होने के कारण आकाश में नीला रंग का लगता है. प्राप्त काल तुम्हें एक प्रयोग के द्वारा और अच्छी तरीके से समझने का प्रयत्न करूंगा. अच्छा, अब सोचा. अच्छा, शेखर के लिए यह हैरानी की बात थी. उसने कुतूहल से पूछा, यह कैसे होता है दादाजी? सुनो, हमारा जो वायुमंडल है उसमें चारों ओर धूल और जल के छोटे छोटे कण बिखरे रहते हैं. जब सूर्य का प्रकाश उस वायुमंडल में से होकर गुजरता है तो उसका कुछ भाग उन कणों में फैल जाता है. फलस्वरूप नारंगी, पीले, हरे, लाल रंग की तरंगों की तरंगदैर्घ्य अधिक होने के कारण उन पर इसका अधिक प्रभाव नहीं पड़ता. लेकिन नीले, बैंगनी और आसमानी रंगों की तरंगदैर्घ्य कम होने के कारण चारों ओर सारे आकाश में इन रंगों की तरंगें उछलकर फैल जाती है. इस सब में नीले रंग की दृश्यता अधिक होने के कारण आकाश में नीले रंग का लगता है. प्राप्त कालो तुम्हें एक प्रयोग के द्वारा और अच्छी तरीके से समझने का प्रयत्न कराऊंगा. अच्छा, अब तो सो जाओ. ಈಗ दादाजी ಹೇಳ್ತಾ ಇದ್ದಾರೆ, अच्छा, शेखर के लिए यह हैरानी की बात थी. उसने कुतूहल से पूछा. शेखर दादाजी ಆವಾಗ ಆಕಾಶದ ಬಣ್ಣ ನೀಲಿ ಅಲ್ಲ ಅಂತ ಹೇಳ್ತಾರೆ. ಆಗ ಶೇಖರ್ಗೆ ಇದು ಕುತೂಹಲ ಜಾಸ್ತಿ ಆಗೋಗುತ್ತೆ. ಹೌದಾ, ಇದು ಹೇಗೆ ಅಂತ ಕೇಳ್ತಾನೆ. ಯಾಕೆ ಹೋತಾ है, ಇದು ಹೇಗಾಗುತ್ತೆ ಅಂತ ಕೇಳ್ತಾನೆ. दादाजी, सुनो, हमारा जो वायुमंडल है उसमें चारों ओर धूल और जल के छोटे छोटे कण बिखरते हैं. सो ನಮ್ಮ ವಾಯುಮಂಡಲ ಏನಿದೆ, ನಮ್ಮ ಭೂಮಂಡಲ, ವಾಯುಮಂಡಲ, ಜಲಮಂಡಲ ಅಂತ ಹೇಳ್ತಾರೆ. ನಮ್ಮ ಸೈನ್ಸ್ ಓದಬೇಕಾದ್ರೆ ನಿಮಗೆ ಹೇಳ್ತಾರೆ ಟೀಚರ್ಸ್ಗಳು. ಸೊ 3 ಮಂಡಲ ಇರುತ್ತೆ: ಭೂಮಂಡಲ, ಜಲಮಂಡಲ, ವಾಯುಮಂಡಲ. ಭೂಮಂಡಲದಲ್ಲಿ ನಾವಿದ್ದೀವಿ, ಜಲಮಂಡಲದಲ್ಲಿ ನೀರಿರುತ್ತೆ, ವಾಯುಮಂಡಲದಲ್ಲಿ ವಾಯು ಪ್ರವೇಶ ಆಗ್ತಿರುತ್ತೆ. ಸೊ ವಾಯುಮಂಡಲದಲ್ಲಿ ಏನಿರುತ್ತೆ, हमारे वायुमंडल है उसमें चारों ओर धूल और जल के छोटे छोटे कण बिखरे रहते हैं. ಅಂದ್ರೆ ವಾಯುಮಂಡಲದಲ್ಲಿ ಏನಿರುತ್ತೆ,
ಅದು ಇದು ಏನಾದ್ರು ಇದ್ರೆ ಆ ಧೂಳಿನ ಕಣಗಳು ಏನಾಗಿರುತ್ತೆ ನಿಮ್ ಕಿಟಕಿ ಮೇಲೆ ನಿಮ್ ಬಾಗಿಲು ಮೇಲೆ ಬಂದು ಕುತ್ಕೊಳ್ಳುತ್ತೆ. ನೀವು ಅನ್ಕೋತೀರ ರೋಡ್ ಪಕ್ಕ ಮನೆ ಇರೋದ್ರಿಂದ ಗಾಳಿ ಜಾಸ್ತಿ ಬಂದು ಧೂಳು ಜಾಸ್ತಿ ಕುತ್ಕೊಳ್ಳಂಗಾಯ್ತು ಅಂತ ಹೇಳ್ತಾ ಇರ್ತಾರೆ ಮನೆಯಲ್ಲಿ. ಸೊ ಅದೇ ತರ ವಾಯುಮಂಡಲದಲ್ಲಿ ಧೂಳಿನ ಕಣಗಳು ಇರುತ್ತೆ. ಹಾಗೆ ಜಲ್ ಕೆ ಛೋಟೆ ಛೋಟೆ ಕಣ್ ಬಿಖರೆ रहते हैं. ಜಲ್ ಅಂದ್ರೆ ನೀರಿನ ಚಿಕ್ಕ ಚಿಕ್ಕ ಹನಿಗಳು ಸಹ ಬಿಖರೆ रहते हैं ಅಂದ್ರೆ ಎಲ್ಲಾ ಕಡೆ ಸ್ಪ್ರೆಡ್ ಆಗಿರುತ್ತೆ. ಎಲ್ಲಾ ಕಡೆ ಬೇರೆ ಬೇರೆ ಕಡೆ ಎಲ್ಲಾ ಕಡೆ ಸ್ಪ್ರೆಡ್ ಆಗಿರುತ್ತೆ. जब सूर्य का प्रकाश उस वायुमंडल से होकर आता है तो ಯಾವಾಗ ಈ ವಾಯುಮಂಡಲದಲ್ಲಿ ಸೂರ್ಯನ ಪ್ರಕಾಶ ಎಲ್ಲಾ ಕಡೆ ಬೀಳುತ್ತೆ ಅಲ್ವಾ, ಭೂಮಂಡಲದ ಮೇಲೆ ಬೀಳುತ್ತೆ, ಜಲಮಂಡಲದ ಮೇಲೆ ಬೀಳುತ್ತೆ, ವಾಯುಮಂಡಲದಲ್ಲೂ ಬೀಳುತ್ತೆ. ಸೊ ಸೂರ್ಯನ ಪ್ರಕಾಶ ಎಲ್ಲಾ ಕಡೆ ಬೀಳ್ಬೇಕಾದ್ರೆ ಯಾವಾಗ ವಾಯುಮಂಡಲದಲ್ಲಿ ಬೀಳುತ್ತೋ ಆಗ ಏನಾಗುತ್ತೆ, ಈ ಧೂಳಿನ ಕಣಗಳು ಮತ್ತೆ ನೀರಿನ ಕಣಗಳು, ಜಲ್ ಕಣ ನೀರಿನ ಕಣಗಳು ಏನಾಗುತ್ತೆ, उसका कुछ भाग इन कणों में फैल जाता है. उसका कुछ भाग ನೀರಿನ ಕೆಲವು ಕಣಗಳು ಈ ಸೂರ್ಯನ ಪ್ರಕಾಶದಲ್ಲಿ ಸೆಳೆದು ಹೋಗುತ್ತೆ. ಅಂದ್ರೆ ಸೂರ್ಯನ ಪ್ರಕಾಶ ಈ ನೀರಿನ ಕಣದ ಮೇಲೆ ಬೀಳುತ್ತೆ ಮತ್ತೆ ಧೂಳಿನ ಕಣದ ಮೇಲೂ ಬೀಳುತ್ತೆ. फल रूप नारंगी, पीले, हरे, लाल रंग की तरंगों की दैर्घ्य अधिक होने के कारण इस पर इसका अधिक प्रभाव नहीं पड़ता. ಸೊ ಸೂರ್ಯನ ಪ್ರಕಾಶ ಈ ನೀರಿನ ಹನಿಗಳ ಮೇಲೆ ಮತ್ತೆ ಧೂಳಿನ ಮೇಲೆ ಬಿದ್ದಾಗ ಅದು ಅನೇಕ ರೀತಿಯ ಬಣ್ಣಗಳನ್ನ ತೋರಿಸುತ್ತೆ. ನರಂಗಿ ಮೀನ್ಸ್ ನಾರಿಯಲ್ ಕಲರು, ಪೀಲೆ ಯೆಲ್ಲೋ ಕಲರು, ಹರೆ ಗ್ರೀನ್ ಕಲರು, लाल रेड कलर, तरंगे तेज अधिक होने के कारण उस पर इसका अधिक प्रभाव नहीं पड़ता. ಸೊ ಯಾಕಂದ್ರೆ ಆ ಕಲರ್ಗಳು ತುಂಬಾ ಎದ್ದು ಕಾಣುವಂತ ಕಲರ್ಗಳು, ಗ್ರೀನ್ ಆಗಲಿ, ರೆಡ್ ಆಗಲಿ, ಹರಿ ಆಗಲಿ, ಎಲ್ಲೋ ಆಗಲಿ, ಇದೆಲ್ಲ ತುಂಬಾ ಎದ್ದು ಕಾಣುವಂತ ಕಲರು. ಸೊ ಇದ್ರ ಮೇಲೆ ಜಾಸ್ತಿ ಅದ್ರ ಪ್ರಭಾವ ಏನು ಪಡಲ್ಲ. ಓಕೆ, ಅಂದ್ರೆ ರಿಫ್ಲೆಕ್ಟ್ ಆಗಲ್ಲ, ಸೂರ್ಯನ ಬೆಳಕಿಗೂ ಆ ಕಲರ್ಗೂ ರಿಫ್ಲೆಕ್ಟ್ ಜಾಸ್ತಿ ಆಗಲ್ಲ. ओके, लेकिन नीले, बैंगनी और आसमानी रंगों की तरंग दैर्घ्य कम होने के कारण चारों ओर से आकाश में इन रंगों की तरंगे उछलकर फैल जाती है. आದ್ರೆ ತುಂಬಾ ಕಲರ್ ಕಡಿಮೆ ಇರುವಂತದ್ದು ಯಾವ್ದು ಅಂತಂದ್ರೆ बैंगन, ब्रिंजल ಕಲರು ಮತ್ತೆ ಆಸ್ಮಾನಿ ಸ್ಕೈ ಬ್ಲೂ ಕಲರ್, ಬ್ಲೂ ಕಲರ್ ಅಂತೀವಲ್ಲ ನಾವು, ಬ್ಲೂ ಕಲರು ಮತ್ತೆ बैंगनी, ಆಸ್ಮಾನಿ. ಓಕೆ, ಸೊ ನೀಲೆ ಬ್ಲೂ ಕಲರ್ ಒಂದು, बैंगन ಕಲರ್ ಒಂದು, ಬ್ರಿಂಜಲ್ ಕಲರ್ ಒಂದು ಮತ್ತೆ ಸ್ಕೈ ಬ್ಲೂ ಕಲರ್. ಬ್ಲೂ ನಲ್ಲಿ ಎಷ್ಟು ವೆರೈಟೀಸ್ ಇರ್ತಲ್ವಾ, ಡಾರ್ಕ್ ಬ್ಲೂ, ಲೈಟ್ ಬ್ಲೂ, ಸ್ಕೈ ಬ್ಲೂ ಅಂತ. ಸೊ ಈ ಬಣ್ಣಗಳ ಮೇಲೆ ಯಾವಾಗಾದ್ರೂ ಆ ಹನಿಗಳು ಸೂರ್ಯನ ಪ್ರಕಾಶಗಳು ಬಿದ್ದಾಗ ಅದೇನಾಗುತ್ತೆ, ಆಕಾಶ में रंगों की तरंगे उछलकर फैल जाती है. ಸೊ ಈ ಕಣಗಳ ಮೇಲೆ ಬಿದ್ದಾಗ, ಈ ಬಣ್ಣಗಳ ಮೇಲೆ ಬಿದ್ದಾಗ ಈ ಬಣ್ಣಗಳು ಎಲ್ಲಾ ಕಡೆ ಅದೇ ಬಣ್ಣದ ತರ ಫ್ಲಾಶ್ ಆಗುತ್ತೆ. ಯಾಕಂದ್ರೆ ಇದು ರಿಫ್ಲೆಕ್ಟ್ ತುಂಬಾ ಕಡಿಮೆ ಇರೋದ್ರಿಂದ ಇದು ಎಳ್ಕೊಳ್ಳುವಂತ ಇದು ಗ್ರಹಿಸುವಿಕೆ ತುಂಬಾ ಕಡಿಮೆ ಇರುತ್ತೆ. ಕಣಗಳು ಈ ಬಣ್ಣ ಏನಾಗುತ್ತೆ ಎಲ್ಲಾ ಕಡೆ ರಿಫ್ಲೆಕ್ಟ್ ಆಗಿರುತ್ತೆ. ಈಗ ರೆಡ್ ಇದ್ರೆ ಅದು ರೆಡ್ ಮೇಲೆ ಜಾಸ್ತಿ, ಅದು ಬೇರೆ ವಸ್ತು ಮೇಲೆ ರಿಫ್ಲೆಕ್ಟ್ ಆಗಲ್ಲ. ಆದ್ರೆ ಸ್ಕೈ ಬ್ಲೂ ಅದ್ರ ಮೇಲೆ ಸೂರ್ಯನ ಕಿರಣ ಬಿಟ್ಟರೆ ಅದೆಲ್ಲ ಕಡೆ ರಿಫ್ಲೆಕ್ಟ್ ಆಗುತ್ತೆ. ಯಾಕಂದ್ರೆ ಇದು ಕಡಿಮೆ ತರಂಗ ಇರುವಂತದ್ದು. इन सब में नीले रंग की दृश्यता अधिक होने के कारण आकाश में नीला रंग लगता है. ಸೊ ಎಲ್ಲಾ ಕಲರ್ಗಿಂತ ನೀಲಿ ಬಣ್ಣ ಜಾಸ್ತಿ ಅಧಿಕ ತರಂಗಗಳನ್ನ ಹೊಂದಿರೋದ್ರಿಂದ ಯಾವಾಗ ಸೂರ್ಯನ ಪ್ರಕಾಶ ನೀರಿನ ಕಣದ ಮೇಲೆ ಬಿದ್ದು ಸೂರ್ಯನ ಪ್ರಕಾಶ ವಾಯುಮಂಡಲದಲ್ಲಿ ಬಿದ್ದಾಗ ಸೊ ಎಲ್ಲಾ ಕಡೆ ಆಕಾಶದಲ್ಲಿ ನೀಲಿ ಬಣ್ಣದಲ್ಲಿ ಗೋಚರಿಸುತ್ತೆ. ಅಂದ್ರೆ ನೀಲಿ ಬಣ್ಣ ಎಲ್ಲಾ ಬಣ್ಣಗಳಿಂದ ಜಾಸ್ತಿ ಬೇಗ ಅಟ್ರಾಕ್ಟಿವ್ ಅಂತ ಅಟ್ರಾಕ್ಷನ್ ಮಾಡ್ಬಿಟ್ಟು ಎಲ್ಲಾ ಬಣ್ಣಗಳಿಂದ ಜಾಸ್ತಿ ಅದು ಅಧಿಕವಾಗಿ ರಿಫ್ಲೆಕ್ಟ್ ನ ತೋರಿಸುತ್ತೆ. प्राप्त काल में एक प्रयोग के द्वारा और अच्छी तरीके से समझने का प्रयत्न करूंगा. ಸೊ ಇವಾಗ ನಾನು ಹೇಳಿದ್ದೀನಿ ನಿಮಗೆ, ಬೆಳಿಗ್ಗೆ ಒಂದು ಪ್ರಯೋಗ ಮಾಡಿ ನಿಮಗೆ ತೋರಿಸಿ ಅದ್ರ ಮೂಲಕ ನಿಮಗೆ ಅರ್ಥ ಮಾಡಿಸ್ತೀನಿ. अब तुम सो जाओ, ಈಗ ನೀನು ಮಲ್ಕೋ ಅಂತ ಹೇಳ್ತಾರೆ. नेक्स्ट, सुबह उठते ही शेखर को प्रयोग का इंतजार था. दादाजी उन्हें, टर्न द पेज ऑल ऑफ यू, पेज नंबर 26. दादाजी उन्हें ऐसे कमरे में ले गए जहाँ के खिड़की दरवाजों पर पर्दे डाल देने का कारण अंधेरा हो गया था. थोड़ी देर में दादाजी एक हाथ में पानी से भरा कांच का गाज और कटोरी में थोड़ा सा दूध लिए हुए आ गए. दादाजी ने मनु से कहा, आ जाओ, जाओ मेरी टेबल में टॉर्च उठा ले आओ. ಸೊ ಬೆಳಿಗ್ಗೆ ಆಯ್ತು, ಬೆಳಿಗ್ಗೆ ಆದ್ಮೇಲೆ ಶೇಖರ್ को प्रयोग का इंतजार था.
दादाजी उन्हें ऐसे कमरे में ले गए जहाँ खिड़की दरवाजे पर पर्दे डाले देने के कारण अंधेरा हो गया था. ಸೊ ದಾದಾಜಿ ಶೇಖರ್ನ ಒಂದು ರೂಮ್ ಕರ್ಕೊಂಡು ಹೋದ್ರು. ಅದೆಂತ ರೂಮ್ ಅಂದ್ರೆ ಕಿಟಕಿ ಮತ್ತೆ ವಿಂಡೋಗಳಿಗೆ ಪರ್ದಾ ಹಾಕಿದ್ರು. ಪರ್ದಾ ಮೀನ್ಸ್ ಕರ್ಟನ್ ಗೊತ್ತಲ್ವಾ. ಸೊ ಆ ಕರ್ಟನ್ ಹಾಕಿರೋದ್ರಿಂದ ಆ ರೂಮ್ ಪೂರ್ತಿ ಕತ್ಲ ಆವರಿಸ್ಕೊಂಡಿತ್ತು. ಅಂಧೇರ ಅಂದ್ರೆ ಕತ್ಲು. ಆ ರೂಮ್ ಪೂರ್ತಿ कत्लू तुमकोडित्तु. थोड़ी देर में दादाजी एक हाथ में पानी से भरा हुआ कांच का ग्लास और कटोरे में थोड़ा सा दूध लिए हुए आए. सो दादाजी ಏನ್ ಮಾಡ್ತಾ ಇದ್ದಾರೆ, ಒಂದು ಗಾಜಿನದು ಗ್ಲಾಸ್ ಅಲ್ಲಿ ನೀರು ತಗೊಂಡ್ಬಂದ್ರು. ಕಾಂಚ್ ಮೀನ್ಸ್ ಗ್ಲಾಸ್, ಗಾಜಿನ ಗ್ಲಾಸ್ ಅಂತ. ಗಾಜಿನ ಗ್ಲಾಸ್ ಅಲ್ಲಿ ಒಂದು ಗಾಜಿನ ಗ್ಲಾಸ್ ಅಲ್ಲಿ ನೀರು ತಗೊಂಡ್ಬಂದ್ರು. ಇನ್ನೊಂದು ಕಟೋರ ಮೀನ್ಸ್ ಬೌಲ್. ಒಂದು ಬೌಲ್ ಅಲ್ಲಿ थोड़ा सा दूध ले आए, ಸ್ವಲ್ಪ ಹಾಲನ್ನ ತಗೊಂಡ್ಬಂದ್ರು. दादाजी ने मनु से कहा, जाओ मेरी मेज से टॉर्च उठा ले आओ. ಇಲ್ಲಿ ಹೋಗಿ ನನ್ನ ಮೇಜ್ ಮೇಲೆ, ನನ್ನ ಟೇಬಲ್ ಮೇಲೆ ಒಂದು ಟಾರ್ಚ್ ಇದೆ, ಟಾರ್ಚ್ ತಗೊಂಬ ಅಂತ ಹೇಳಿದ್ರು. सो मनु से कहा, जाओ मेरी मेज से टॉर्च उठा ले आओ. सो ಆಗ दादाजी ಹೇಳ್ತಾರೆ, ನೀವು ಹೋಗಿ ನನ್ನ ಟೇಬಲ್ ಮೇಲೆ ಒಂದು ಟಾರ್ಚ್ ಇದೆ, ಟಾರ್ಚ್ ನ ಎತ್ಕೊಂಬ ಅಂತ ಹೇಳ್ತಾರೆ. ಓಕೆ, now all of you read with me. सुबह उठते ही शेखर को प्रयोग का इंतजार था. दादाजी उन्हें ऐसे कमरे में ले गए जहाँ के खिड़की दरवाजों पर पर्दे डाल देने के कारण अंधेरा हो गया था. थोड़ी देर में दादाजी एक हाथ में पानी से भरा कांच का गाज और कटोरी में थोड़ा सा दूध लिए हुए आ गए. दादाजी ने मनु से कहा, जाओ मेरी मेज से टॉर्च उठा ले आओ. सो टॉर्च तगोबा मनु ಹೇಳಿದ್ರು. नेक्स्ट पैराग्राफ, ऑल ऑफ यू कीप द फिंगर देयर, फॉलो द लेटर. अब दादाजी ने पानी के जग में थोड़ी सी मात्रा में दूध डाला. दिस इज ए पानी दूधिया सा हो गया. फिर उन्होंने जग में से 3 इंच की दूरी से टॉर्च जलाई तो जग का पानी नीले आकाश के समान नजर आने लगा. लाइट चले जाने पर वह फिर से धुंधला पानी बन गया. नेक्स्ट पैराग्राफ. दादाजी उन्हें समझते हुए कहने लगे, यदि इस जग के पानी को आकाश मान लिया जाए तो दूध हमारे वायुमंडल में फैले धूल और जल के कण है और टॉर्च का प्रकाश सूर्य की रोशनी है. जब टॉर्च स्वरूपी सूर्य की रोशनी दूध पर पड़ी तो दूध की बूंदे द्वारा नीले रंग की तरंगे पूरे पानी में फैलकर उसके नीले होने का भास हुआ. बच्चों को इस प्रयोग से एक नई जानकारी मिली. ओके, के बाद जब दादाजी ने पानी के जग में थोड़ी सी मात्रा में दूध डाला जिससे पानी दूधिया सा हो गया. फिर उन्होंने जग में से 3 इंच की दूरी से टॉर्च जलाई तो जग का पानी नीले आकाश के समान नजर आने लगा. लाइट चले जाने पर वह फिर से धुंधला पानी बन गया. दादाजी उन्हें समझते हुए कहने लगा, यदि इस जग के पानी को आकाश मान लिया जाए तो दूध हमारे वायुमंडल में फैले दूध और जल के कण है और टॉर्च का प्रकाश सूर्य की रोशनी है. जब टॉर्च स्वरूपी सूर्य की रोशनी दूध पर पड़ी तो दूध की बूंदों द्वारा नीले रंग की तरंगे पूरे पानी में फैलकर उसके नीले होने का भास हुआ. ओके, बच्चों को इस प्रयोग से एक नई जानकारी मिली. सो ಈಗ दादाजी ಏನ್ ಮಾಡ್ತಾರೆ, ಒಂದು ಡಾರ್ಕ್ ರೂಮ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ವಿಂಡೋಸ್ಗೆ ಡೋರ್ಗೆಲ್ಲ ಕರ್ಟನ್ ಹಾಕಿದ್ದಾರೆ. ಕತ್ಲು ಇದೆ. ಮತ್ತೆ दादाजी ಏನ್ ಮಾಡ್ತಾರೆ, ಒಂದು ಗಾಜಿನ ಗ್ಲಾಸ್ ಅಲ್ಲಿ ನೀರು ಎತ್ಕೊಂಡ್ ಬರ್ತಾರೆ. ಇನ್ನೊಂದು ಬೌಲ್ ಅಲ್ಲಿ ಹಾಲನ್ನ ತಗೊಂಡು ಬಂದಿದ್ದಾರೆ. ಆಮೇಲೆ ಮನು ಹೇಳ್ತಾರೆ, ನನ್ನ ಟೇಬಲ್ ಮೇಲೆ ಟಾರ್ಚ್ ಇದೆ, ಎತ್ಕೊಂಡು ಬಾ ಅಂತ ಹೇಳ್ತಾರೆ. ಓಕೆ, अब
दादाजी ने पानी के जग में थोड़ी सी मात्रा में दूध डाला, जिससे पानी दूधिया हो गया. ಸೊ ನಂತರ ದಾದಾಜಿ ಏನ್ ಮಾಡ್ತಾರೆ, ಆ ಗಾಜಿಂದು ನೀರಿನ ಗ್ಲಾಸ್ ಇತ್ತಲ್ಲ, ಆ ನೀರಿನ ಗ್ಲಾಸ್ಗೆ ಸ್ವಲ್ಪ ಒಂದು ಕಡಿಮೆ ಪ್ರಮಾಣದಲ್ಲಿ ಹಾಲನ್ನ ಸೇರಿಸ್ತಾರೆ, ಮಿಕ್ಸ್ ಮಾಡ್ತಾರೆ. फिर उन्होंने सो पानी दूधिया हो गया. ಆಗ ನೀರೆಲ್ಲ ಏನಾಗುತ್ತೆ, ಹಾಲಿನ ಬಣ್ಣಕ್ಕೆ ತಿರುಗಿಬಿಡುತ್ತೆ. ಸೊ ನಿಮಗೆ ಯಾವ ಬಣ್ಣನೂ ಇಲ್ಲ ಅಂತ ನಿಮಗೆ ಗೊತ್ತು ಅಲ್ವಾ, ನೀರಿಗೆ ಯಾವ ಬಣ್ಣನೂ ಇಲ್ಲ, ನೀರಿನ ಕಲರ್ ಯಾವ್ದು ನಾವೇನು ಹೇಳಕ್ಕಾಗಲ್ಲಲ್ವಾ. ಸೊ ನೀರಿಗೆ ಯಾವ ಬಣ್ಣ ಇಲ್ಲ, ಆದ್ರೆ ಈಗ ಏನ್ ಮಾಡ್ತಾರೆ ದಾದಾಜಿ, ಆ ಗಾಜಿಂದು ನೀರಿನ ಗ್ಲಾಸ್ಗೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿದಾಗ ಅದೇನಾಗುತ್ತೆ, ವೈಟ್ ಬಣ್ಣಕ್ಕೆ ತಿರುಗುತ್ತೆ. ಆ ನೀರು ಏನಾಗುತ್ತೆ, ಸ್ವಲ್ಪ ಮಾತ್ರದಲ್ಲಿ ಹಾಲನ್ನ ಸೇರಿಸಿರೋದ್ರಿಂದ, ದೂಧನ್ನ ಸೇರಿಸಿರೋದ್ರಿಂದ ಅದು ಆ ವೈಟ್ ಕಲರ್ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಕವರ್ ಆಗಿ ಹಾಲಿನ ತರ ವೈಟ್ ಆಯಿತು. फिर उन्होंने जग में से 3 इंच की दूर से टॉर्च जलाई तो जग का पानी नीले आकाश के समान नजर आने लगा. अनंतर ಏನ್ ಮಾಡ್ತಾರೆ, ಜಗ್ से 3 इंच दूर ಅಂದ್ರೆ ಜಗ್ ಇರುತ್ತಲ್ಲ, ಗಾಜಿನ ಜಗ್ಗು, ಅದು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿರುವಂತ ಗಾಜಿನ ಜಗ್ಗೆ ಒಂದ್ 2 ಸೆಂಟಿಮೀಟರ್ 3 ಸೆಂಟಿಮೀಟರ್ ದೂರದಿಂದ ಏನ್ ಮಾಡ್ತಾರೆ, ಟಾರ್ಚ್ ನ ಬಿಡ್ತಾರೆ. ಇಲ್ಲಿ ನಿಮ್ಗೆ ಪಿಕ್ಚರ್ ತೋರಿಸ್ತಾರೆ ನೋಡಿ. ಸೊ ಟಾರ್ಚ್ ನ ಬಿಡ್ತಾ ಇದ್ರೆ, ಆಗ ಟಾರ್ಚ್ ಬಿಟ್ಟಾಗ ಜಲಾಯಿ ಅಂದ್ರೆ ಬಿಟ್ಟಾಗ ಆ ಟಾರ್ಚ್ ನ ಬೆಳಕು ಏನಾಯ್ತು, ಆ ಟಾರ್ಚ್ ನ ಬೆಳಕು ಹತ್ತಿದಾಗ ಏನಾಯ್ತು, ಜಗ್ಗ ಪಾನಿ ನೀನೆ ಆಕಾಶಕ್ಕೆ ಸಮ ನಜರ್ ಆನೆ ಲಗ. ಆಗ ಆ ನೀರಿರುವಂತ ಜಗ್ಗು ಏನಾಯ್ತು, ಸ್ವಲ್ಪ ಹಾಲು ಮಿಕ್ಸ್ ಮಾಡಿರೋ ಕಾರಣದಿಂದ, ದೂರದಿಂದ ಒಂದು ಟಾರ್ಚ್ ನ ಬಿಟ್ಟಿರೋ ಕಾರಣದಿಂದ ಆ ಬೆಳಕು ಆ ಗಾಜಿನ ಗ್ಲಾಸ್ ಮೇಲೆ ರಿಫ್ಲೆಕ್ಟ್ ಆಗಿ ಆ ವೈಟ್ ಕಲರ್ ಇರುವಂತ ಹಾಲು ಏನಾಯ್ತು, ನೀಲಿ ಬಣ್ಣಕ್ಕೆ ತಿರುಗಿತು. ನೀಲಿ ಬಣ್ಣಕ್ಕೆ ಟರ್ನ್ ಆಗಿಲ್ಲ, ನಮ್ಗೆ ಅದರ ಕಲರ್ ನ ತೋರಿಸ್ತು, ಅದು ನೀಲಿ ಬಣ್ಣದ ಕಲರ್ಗೆ ಸೇರ್ಪಡೆ ಆಯಿತು. लाइट चले जाने पर वह फिर से धुंधला पानी बन गया. ಸೊ ಯಾವಾಗ ಟಾರ್ಚ್ ಆಫ್ ಮಾಡ್ತಾರೆ ದಾದಾಜಿ, ಆವಾಗ ನೀರೇನಾಯ್ತು, ಅಸ್ಪಷ್ಟವಾದ ನೀರಿನ ತರ ಕಾಣಿಸ್ತು. ಸೊ ಟಾರ್ಚ್ ಆನ್ ಮಾಡಿದಾಗ ಸ್ಕೈ ಬ್ಲೂ ತರ ಕಾಣಿಸುತ್ತೆ, ನೀಲಿ ಬಣ್ಣ ತರ ಕಾಣಿಸುತ್ತೆ. ಲೈಟ್ ಆಫ್ ಮಾಡಿದಾಗ ಮಾಮೂಲಿ ನೀರಿನ ತರ ಕಾಣಿಸುತ್ತೆ. दादाजी ने समझते हुए कहने लगा. आग दादाजी शेखर ಮತ್ತು ಮಗನಿಗೆ ಅರ್ಥ ಮಾಡಿಸ್ತಾ ಇದ್ದಾರೆ, यदि इस जग के पानी को आकाश मान लिया जाए तो. ಸೊ ಈಗ ಈ ಜಗ್ಗಲ್ಲಿರುವಂತ, ಈ ಗಾಜಿನ ಗ್ಲಾಸ್ ಅಲ್ಲಿರುವಂತ ನೀರು ನಾವು ಆಕಾಶ ಅಂತ ಅನ್ಕೊಂಡ್ರೆ, ಸ್ಕೈ ಅಂತ ಅನ್ಕೊಂಡ್ರೆ, तो दूध हमारे वायुमंडल में फैली धूल और जल के कण है. ಸೊ दूध ಏನಾಗುತ್ತೆ, दूध ನಮ್ಮ ವಾಯುಮಂಡಲದಲ್ಲಿರುವಂತ, ವಾಯುಮಂಡಲದಲ್ಲಿ ಸೇರಿರುವಂತ ಧೂಳು ಮತ್ತೆ ಜಲದ ಕಣಗಳಾಗಿರುತ್ತೆ. ಈಗ ನೋಡಿದ್ರೆ ಭೂಮಂಡಲ, ವಾಯುಮಂಡಲ, ಜಲಮಂಡಲ ಅಂತ ನೀವೆಲ್ಲ ಹೈಯರ್ ಕ್ಲಾಸಸ್ ಹೋದ್ಮೇಲೆ ಲರ್ನ್ ಮಾಡ್ತೀರಾ. ಸೊ ಭೂಮಂಡಲದಲ್ಲೆಲ್ಲ ನಾವಿರ್ತೀವಿ, ಜಲಮಂಡಲದಲ್ಲಿ ನೀರ್ಗಳಿರ್ತವೆ, ವಾಯುಮಂಡಲದಲ್ಲಿ ವಾಯು ಎಲ್ಲ ಕಡೆ ಸಂಚಾರ ಮಾಡ್ತಾ ಇರುತ್ತೆ. ಈ ವಾಯುಮಂಡಲದಲ್ಲಿ ಇರುವಂತ ವಾಯು ಧೂಳಿಂದ ಕೂಡಿರುತ್ತೆ, ಜಲದ ಕಣಗಳಿಂದ ಕೂಡಿರುತ್ತೆ. ಆ ಜಲದ ಕಣದಲ್ಲಿ ಯಾವ್ದಾದ್ರು ಒಂದು ಬಣ್ಣ ರಿಫ್ಲೆಕ್ಟ್ ಆದಾಗ ಅದು ನೀಲಿ ಬಣ್ಣದಲ್ಲಿ ಗೋಚರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ दूध ನೀವು ವಾಯುಮಂಡಲ ಅನ್ಕೊಂಡ್ರೆ, जल के कण है और टॉर्च का प्रकाश सूर्य के रोशनी है. और दादाजी ये टॉर्च बिಟ್ಟಿದ್ರು, ಅದನ್ನ ಸೂರ್ಯನ ಪ್ರಕಾಶ ಅಂತ ನೀವು ತಿಳ್ಕೊಂಡ್ರೆ, जब टॉर्च पर की सूर्य की रोशनी दूध पर पड़ी तो दूध की बूंदों द्वारा नीले रंग का तरंगे पूरे पानी में फैलकर उनके नीले होने का भास होता है. ಅಂದ್ರೆ ಆ ಟಾರ್ಚ್ ಇಂದ ನೀವು ಟಾರ್ಚ್ ನ ನೀವು ಸೂರ್ಯನ ಪ್ರಕಾಶ ಅಂತ ತಿಳ್ಕೊಂಡು ಆ ಹಾಲು ಮಿಕ್ಸ್ ಆಗಿರುವಂತ ನೀರು ಬಿಟ್ಟಾಗ ಅದು ನಿಮಗೆ ಯಾವ ತರ ಬಣ್ಣದಲ್ಲಿ ಗೋಚರಿಸುತ್ತೆ ಅಂದ್ರೆ, ಯಾವ ತರ ಬಣ್ಣದಲ್ಲಿ ಕಾಣುತ್ತೆ ಅಂದ್ರೆ ನೀಲಿ ಬಣ್ಣದಲ್ಲಿ ನಿಮ್ಗೆ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಭಾಸ ಆಗ್ತಾ ನಮ್ಗೆ ನೀಲಿ ಬಣ್ಣ ಅಂದ್ರೆ ನೀಲಿ ಬಣ್ಣ ಆಗಿರಲ್ಲ, ಯಾಕಂದ್ರೆ ಟಾರ್ಚ್ ಆಫ್ ಮಾಡಿದ್ರೆ ಮಾಮೂಲಿ ನೀರೋದು. ಸೊ ಅದರ ಭಾಸ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. बच्चों को इस प्रयोग से एक नई जानकारी मिली. ಆಗ ಶೇಖರ್ ಮತ್ತೆ ಮನಿಗೆ ಈ ಸೈನ್ಸ್ ಇಂದ, ಈ ಒಂದು ಪ್ರಯೋಗದಿಂದ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಏನಂದ್ರೆ ಆಕಾಶ ಕ್ಯೂ ನೀಲ ಹೋತಾ ಹೈ, ಆಕಾಶ ನೀಲಿ ಬಣ್ಣದಲ್ಲಿ ಯಾಕಿರುತ್ತೆ. ಆಕ್ಚುಲಿ ಆಕಾಶಕ್ಕೆ ಯಾವ ಕಲರ್ ಇರಲ್ಲ, ಆದ್ರೆ ನಮ್ಮಲ್ಲಿರುವಂತ ಅನೇಕ ಕಲರ್ಗಳಲ್ಲಿ ರೆಡ್, ಬ್ಲೂ, ಗ್ರೀನ್ ಇದ್ರೆಲ್ಲಕ್ಕಿಂತ ಈ ಬ್ಲೂ ಕಲರ್ ಅನ್ನೋದು ತುಂಬಾ ಎಲ್ಲ ತರಂಗಗಳನ್ನ ತುಂಬಾ ಬೇಗ ಫಾಸ್ಟ್ ಆಗಿ ಹೇಳ್ಕೊಡುತ್ತೆ. ಅದು ಯಾವ ನೀರಿನ ಕಣದ ಮೇಲೆ ಬಿದ್ರೂ ನಮ್ಗೆ ಆ ನೀಲಿ ಬಣ್ಣದಲ್ಲಿ ಭಾಸ ಆಗುತ್ತೆ. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್. ಸೊ ಈಗ ನಾವು ಕ್ವೆಶ್ಚನ್ ಆನ್ಸರ್ ಮೇಲೆ ಹೋಗೋಣ. ಅದಕ್ಕೆ ಮುಂಚೆ ಎಕ್ಸರ್ಸೈಸ್ ಮೇಲೆ ಹೋಗೋಣ. ಓಕೆ, ಒನ್ಸ್ ಯು ವಿಲ್ ರೀಡ್ ದಿಸ್ ಹಾರ್ಡ್ ವರ್ಡ್ಸ್.
गाँव, छुट्टियाँ, अध्यापक, मजेदार, रुचि, बिछड़कर, अनुभव, वायुमंडल, दृश्यता, इंतजार, धुंधुला। One more time. शेखर, गाँव, छुट्टियाँ, अध्यापक, मजेदार, रुचि, बिछड़कर, अनुभव, वायुमंडल, दृश्यता, इंतजार, धुंधुला। अपना will comfort test book work now. गाँव और शहर। गाँव में खेत होते हैं, नगर में पार्क होते हैं। अगर ನೀವು गाँव ಮತ್ತೆ ಹಳ್ಳಿದು ಡಿಫರೆನ್ಸಸ್ ಹೇಳಬೇಕು ಅಂತ गाँव और शहर और डिवाइड ಮಾಡ್ಕೊಂಡಿದ್ದಾರೆ। गाँव का घर छोटा होता है, शहर का घर बड़ा होता है। ಈ ತರ ಬರೀಬಹುದು। गाँव, शहर, घर छोटा, घर बड़ा। ओके, फर्स्ट पार्ट। सेकेंड पार्ट, गांव में दूध मुफ्त में मिलते हैं, हल्ली हालू फ्री सिगुತ್ತೆ, शहर में दुकान से लेते हैं अल्वा। दूध मुफ्त में मिलते हैं, मुफ्त में मिलते हैं। ये दुकान से लेते हैं, दुकान से लेते हैं। नेक्स्ट पॉइंट, गांव में गाड़ियों का आवाज कम होती है, शहर में ज्यादा। यस नो, गाड़िಗಳ ಸೌಂಡ್ ತುಂಬಾ ಕಡಿಮೆ ಇರುತ್ತೆ, ಇಲ್ಲಿ ಹೆವಿ ಸೌಂಡ್ ಇದೆ। गाड़ियों की आवाज कम, आवाज कम, शहर में ज्यादा, शहर में ज्यादा। नेक्स्ट पॉइंट, गांव में हरियाली दिखती है, शहर में पेड़ों को देखते हैं। ನಾವು ಸಿಟಿಯಲ್ಲಿ ಹಳ್ಳಿ ತರ ಹರಿಯಾಳಿಗಳನ್ನ ಗ್ರೀನರಿಗಳನ್ನ ನೋಡಕ್ ಪಾಸಿಬಲ್ ಇಲ್ಲ। ಅಲ್ಲಿ ಖೇತ್ಗಳಿರುತ್ತೆ, ಹೊಲ ಗದ್ದೆಗಳಿರುತ್ತೆ, ಬಾಗ್ ಬಗೀಚ ಇರುತ್ತೆ, ಪಾರ್ಕ್ಗಳಿರುತ್ತೆ, ತೋಟಗಳಿರುತ್ತೆ। ಅದನ್ನ ನಾವು ಸಿಟಿಯಲ್ಲಿ ನೋಡೋದು ತುಂಬಾ ಕಡಿಮೆ। गांव में हरियाली होती है, हरियाली होती है। शहर में पेड़ को देखते हैं, पेड़ पौधे को देखते हैं। ओके, बरका साಕು। सो 3 4 पॉइंट्स ಅಂತ ಬರೆದ। ಇನ್ನೊಂದು, गांव में गाय बकरी को पालते हैं, शहर में बिल्ली कुत्ते को पालते हैं। ಹೌದು, ಸಿಟಿಯಲ್ಲಿ ಯಾರು ಬಂದು ಗಾಯ ಎಲ್ಲ ಮಾಡ್ತಾರೆ, ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಮಾಡ್ತಾರೆ, ಎಲ್ಲರೂ ಮಾಡಕ್ ಹೋಗಲ್ಲ। ಓಕೆ, ಯಾಕಂದ್ರೆ ಹಳ್ಳಿ ಜನರಿಗೆ ಇದು ಉದ್ಯೋಗ, ಕುರಿಗಳು ಹಸುಗಳು ಇದ್ರ ಉದ್ಯೋಗ, ಪಶುಪಾಲನೆ ಮಾಡ್ತಾರೆ ಇದರಲ್ಲಿ। ಅದೇ ಸಿಟಿ ಜನಗಳು ಹೊರಗಡೆ ಹೋಗಿ ಕೆಲಸ ಮಾಡಿ ಬರೋದು, ಆಫೀಸ್ ಹೋಗೋದು, ಕೆಲಸಕ್ಕೆ ಬರೋದು, ಈ ತರ ರೂಢಿ ಮಾಡ್ಕೊಂಡಿರ್ತಾರೆ। ಓಕೆ, ಸೊ ವಿಡಿಯೋ ನೋಡಿದಾಗ ಇದನ್ನ ಕಂಪ್ಲೀಟ್ ಮಾಡ್ಕೊಡಿ। ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ, नेक्स्ट में ಅಲ್ಲಿ किसानों के उपकरण का उपयोग। किसान खेत में हल चलाते हैं, किसानಗಳು ಯಾವ್ಯಾವ ಉಪಕರಣಗಳನ್ನ ಬಳಸ್ತಾರೆ ಹೊಲದಲ್ಲಿ ಅಂತ ಹೇಳಬೇಕು ಅಂತ ಅವ್ರು ಕೊಟ್ಟಿದ್ದಾರೆ। ಹಲ್, किसान खेत में हल चलाते हैं, ನೀವು ನೋಡಿರ್ಬೋದಲ್ಲ ನೇಗಿಲು ಅಂತ, ಅದನ್ನ ಹೊಲದಲ್ಲಿ ಉಪಯೋಗಿಸ್ತಾರೆ ಅಂತ। ಇನ್ನೊಂದು ಏನ್ ಮಾಡ್ತಾರೆ ಕಿಸಾನ್ಗಳು ಅಂತ, पशुपालन भी करते हैं, पशुपालन भी
ट्रैक्टर, खरीदकर, अच्छे फसल पाते हैं, अच्छे फसल पाते हैं। नेक्स्ट में ಕೊಟ್ಟಿದ್ದಾರೆ ಅವರು पतलू पशु के नाम भैंस मतलब पक्षी के नाम कबूतर ಮಿಕ್ಕಿದ ಯಾವ್ದಾದ್ರು ನೀವು ಬರಬೇಕು ಓಕೆ ಯು ವಿಲ್ ರೈಟ್ ನೌ ಇಲ್ಲಿ ಬರೆಯೋಣ ಈಗ पतलू पशु पशु मीन्स जानवर ಅಂತ एनिमल्स ಅಂತ ಓಕೆ जानवर ಮತ್ತೆ पक्षी का नाम ಕೆಲವು ಪಕ್ಷಿಗಳ ಹೆಸರು ಓಕೆ ಅಂದ್ರೆ ಪಶು ಅಂದ್ರೆ ನಿಮ್ಮ ಮನೆಯಲ್ಲಿ ಸಾಕುವಂತ ಪ್ರಾಣಿ ಪಕ್ಷಿಗಳ ಹೆಸರು ಪೆಟ್ ಆನಿಮಲ್ ಮತ್ತೆ ಪೆಟ್ ಬರ್ಡ್ ಅಂತ ಫಸ್ಟ್ ಒನ್ ನಾವು ಕೊಟ್ಟಿದ್ದಾರೆ ಭೈಂಸ್ ಕಬೂतर ಮೆಕ್ಕಿದ ನೀವು ಬರೀರಿ ಅಂತ ಓಕೆ ಇನ್ಯಾರು ಮಾಡ್ಬೋದು ಗಾಯ್ ಪಶು ಆನಿಮಲ್ ಪೆಟ್ ಆನಿಮಲ್ ಗೆ ನೆಕ್ಸ್ಟ್ बिल्ली नेक्स्ट कुत्ता ओके नेक्स्ट बकरी ओके ಇದೆಲ್ಲ ಪಶು ಆನಿಮಲ್ ಮತ್ತೆ ಇದನ್ನ ಮನೆಯಲ್ಲಿ ನೀವು ಸಾಕಬಹುದು ಹಾಗೆ ಪಕ್ಷಿಗಳಲ್ಲಿ ತೋತ ಕವ್ವಾ मोर मुर्गा okay etc. After this विरोधात्मक शब्द opposite word ಬರೆಯೋಣ ಕಂಪ್ಲೀಟ್ ಆಗುತ್ತೆ so opposite word pass opposite word दूर दूर first one second one अच्छा बुरा next third one शहर गांव fourth one शुभ अशुभ शुभ अशुभ fifth one रात दिन ओके वीडियो ನೋಡಿ ಟೆಕ್ಸ್ಟ್ ಬುಕ್ ಬಾಕ್ಸ್ ಫಿಲ್ಲಿಂಗ್ ಮಾಡ್ಕೊಂಬಿಡಿ ಓಕೆ ಥ್ಯಾಂಕ್ ಯು ಚಿಲ್ಡ್ರನ್